ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ 4ನೇ ತರಗತಿ ಇಂಗ್ಲಿಷ್. ಹಿಂದಿನ ವಿಡಿಯೋದಲ್ಲಿ ನಾವು ಯೂನಿಟ್ 3 ಎನ್ವಿರಾನ್ಮೆಂಟ್ ಪದ್ಯದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಯೂನಿಟ್ 4 ಟ್ರಾವೆಲ್ ಪದ್ಯದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ನೋಡಬಹುದು, ಪದ್ಯವನ್ನು ತೋರಿಸಿದ್ದೇವೆ. ಪದ್ಯದ ನಂತರ ನೀವು ಒಂದೊಂದಾಗಿ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಬಹುದಾಗಿದೆ. ರೀಡ್ ಆ್ಯಂಡ್ ರೈಟ್ ದ ಆನ್ಸರ್ಸ್. ನೀವು ಮೊದಲನೆಯದಾಗಿ ಪೇಜ್ ನಂಬರ್ 51ರಲ್ಲಿ ನೋಡಬಹುದು. ರೀಡ್ ಆ್ಯಂಡ್ ಆನ್ಸರ್ ಓರಲಿ ಎಂದು ಮೇಲೆ ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಮೌಖಿಕವಾಗಿ ಉತ್ತರಿಸಬೇಕಾಗಿದೆ. ಈಗ ನಾವು ರೀಡ್ ಆ್ಯಂಡ್ ರೈಟ್ ದ ಆನ್ಸರ್ ಈ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಪ್ರತಿಯೊಂದನ್ನು ಇಲ್ಲಿ ಸವಿವರವಾಗಿ ನಾವು ಬರೆದಿದ್ದೇವೆ. ಮೊದಲನೇ ಪ್ರಶ್ನೆ, ವೈ ಡು ವೆಹಿಕಲ್ಸ್ ಹ್ಯಾವ್ ಅ ಹಾರ್ನ್ ಆನ್ ಅ ಬೆಲ್ ಎಂದು ಕೊಟ್ಟಿದ್ದಾರೆ. ಏಕೆ ವೆಹಿಕಲ್ಸ್ಗಳು ಹಾರ್ನ್ ಅಥವಾ ಬೆಲ್ ಅನ್ನು ಹೊಂದಿರುತ್ತವೆ ಎಂದು ನಾವು ಈಗ ಉತ್ತರವನ್ನು ಬರೆಯಬೇಕು. ಉತ್ತರವನ್ನು ನೋಡೋಣ. Vehicles have a horn or a bell because to alert the people on the road to make space for the vehicle to move. ಇಲ್ಲಿ ನಾವು ಉತ್ತರವನ್ನು ಬರೆದಿದ್ದೇವೆ. ವೆಹಿಕಲ್ಗಳಿಗೆ ಹಾರ್ನನ್ನು ಇದಕ್ಕಾಗಿ ಇಡಲಾಗಿದೆ. ಏಕೆಂದರೆ ರಸ್ತೆಯಲ್ಲಿರುವಂತಹ ಜನರು ವೆಹಿಕಲ್ನ ಹಾರ್ನನ್ನು ಗಮನಿಸಿ ಆ ವೆಹಿಕಲ್ಗೆ ಹೋಗಲು ಜಾಗವನ್ನು ಮಾಡಿಕೊಡುತ್ತಾರೆ. ಇದರಿಂದ ಇಲ್ಲಿ ವೆಹಿಕಲ್ಸ್ಗಳಿಗೆ ಹಾರ್ನ್ ಅಥವಾ ಬೆಲ್ನ ಅಗತ್ಯವಿದೆ ಎಂದು ನಾವು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 2 ನೋಡಿ. ವೈ ಡಸ್ ದ ಬಾಯ್ ಇನ್ ದ ಪೋಯಮ್ ಲುಕ್ ಅಪ್ ದ ಸ್ಟ್ರೀಟ್, ವಾಟ್ ಈಸ್ ಹಿ ಲುಕ್ಕಿಂಗ್ ಫಾರ್? ಇಲ್ಲಿ ನೀವು ಗಮನಿಸಬಹುದು. ಉತ್ತರ ನೋಡಿ. ದ ಬಾಯ್ ಇನ್ ದ ಪೋಯಮ್ ವಾಸ್ ಲುಕಿಂಗ್ ಅಪ್ ದ ಸ್ಟ್ರೀಟ್ ಟು ಚೆಕ್ ಇಫ್ ದರ್ ಆರ್ ಎನಿ ವೆಹಿಕಲ್ಸ್ ಗೋಯಿಂಗ್ ಬೈ ರೋಡ್. ಈ ರೀತಿಯಾಗಿ ನೀವು ಉತ್ತರವನ್ನು ಬರೆದುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 3, ವೆನ್ ಡಸ್ ಹಿ ಗೋ ಅಕ್ರಾಸ್ ದ ರೋಡ್? ಆನ್ಸರ್, ಹಿ ಗೋ ಅಕ್ರಾಸ್ ದ ರೋಡ್ ವೆನ್ ದ ರೋಡ್ ಈಸ್ ನೈಸ್, ಕ್ಲಿಯರ್ ಆ್ಯಂಡ್ ವೆನ್ ನೋ ಕಾರ್ ಆರ್ ಮೋಟರ್ ಈಸ್ ದರ್ ಆನ್ ದ ರೋಡ್. ಇಲ್ಲಿ ನಾವು ಉತ್ತರವನ್ನು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ಸಮ್ ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ಬಿಲೋ, ಟಿಕ್ ರೈಟ್ ಒನ್ಸ್ that you should follow and cross out the ones that you should not do ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ. ರಸ್ತೆ ನಿಯಮ ಸರಿಯಾಗಿದ್ದಲ್ಲಿ ನಾವು ಸರಿ ಚಿಹ್ನೆಯನ್ನು ಮತ್ತು ತಪ್ಪಾಗಿದ್ದಲ್ಲಿ ತಪ್ಪು ಚಿಹ್ನೆಯನ್ನು ಇಲ್ಲಿ ಅಳವಡಿಸಬೇಕಾಗಿದೆ. ಮೊದಲನೆಯದಾಗಿ ಎ, ಡ್ರಿಂಕ್ ವಾಟರ್ ವೈಲ್ ಕ್ರಾಸಿಂಗ್ ಎಂದು ಕೊಟ್ಟಿದ್ದಾರೆ. ಅಂದರೆ ನೀವು ನೀರನ್ನು ಕುಡಿಯುತ್ತಾ ರೋಡನ್ನು ಕ್ರಾಸ್ ಮಾಡಬಹುದು ಎಂದು ಹೇಳುತ್ತಿದ್ದಾರೆ. ಈ ಉತ್ತರ ತಪ್ಪಾಗಿದೆ, ತಪ್ಪು ಎಂದು ಬರೆದುಕೊಳ್ಳಿ. ಬಿ, ಲುಕ್ ಅಪ್ ಆ್ಯಂಡ್ ಡೌನ್ ದ ಸ್ಟ್ರೀಟ್ ಬಿಫೋರ್ ಕ್ರಾಸಿಂಗ್. ಇಲ್ಲಿ ರೋಡನ್ನು ಕ್ರಾಸ್ ಮಾಡುವಾಗ ಮೇಲೆ ಮತ್ತೆ ಕೆಳಗೆ ನೋಡಿಕೊಳ್ಳಿ ಎಂದು ಹೇಳುತ್ತಿದ್ದಾರೆ. ಇದು ಸರಿಯಾಗಿದೆ, ಸರಿ ಚಿಹ್ನೆಯನ್ನು ನೀವು ಬಳಸಬೇಕು. ಸಿ, ರನ್ ಅಕ್ರಾಸ್ ದ ರೋಡ್ ವಿತೌಟ್ ವೇಟಿಂಗ್ ಫಾರ್ ದ ವೆಹಿಕಲ್ಸ್ ಟು ಸ್ಟಾಪ್. ಅರ್ಥ, ಇಲ್ಲಿ ಯಾವುದೇ ವಾಹನಗಳು ಬರುತ್ತಿದ್ದರೂ ಕೂಡ ನೀವು ಯಾವುದನ್ನು ಗಮನಿಸದೆ ರೋಡನ್ನು ಕ್ರಾಸ್ ಮಾಡಿ ಎಂದು ಹೇಳುತ್ತಿದ್ದಾರೆ. ಇದು ತಪ್ಪಾಗಿದೆ, ತಪ್ಪು ಎಂದು ಬರೆದುಕೊಳ್ಳಿ. ಡಿ, ಲಿಸನ್ ಫಾರ್ ಅ ಹಾರ್ನ್ ಆರ್ ಅ ಬೆಲ್. ನೀವು ವೆಹಿಕಲ್ಸ್ಗಳ ಹಾರ್ನ್ ಅಥವಾ ಬೆಲ್ಲನ್ನು ಕೇಳಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇದು ಸರಿಯಾಗಿದೆ, ಸರಿ ಎಂದು ಬರೆದುಕೊಳ್ಳಿ. ಈ, ಟಾಕ್ ಟು ಸ್ಟ್ರೇಂಜರ್ಸ್ ವೈಲ್ ಕ್ರಾಸಿಂಗ್. ಇಲ್ಲಿ ರಸ್ತೆ ದಾಟುವಾಗ ನೀವು ಪಕ್ಕದಲ್ಲಿರುವವರ ಜೊತೆ ಅಥವಾ ದಾರಿ ಹೋಕರ ಜೊತೆ ಮಾತನಾಡುತ್ತಾ ಇರಿ ಎಂದು ಹೇಳುತ್ತಿದ್ದಾರೆ. ಇದು ಕೂಡ ರಸ್ತೆ ನಿಯಮವಲ್ಲ, ತಪ್ಪಾಗಿದೆ, ತಪ್ಪು ಎಂದು ನೀವು ಬರೆದುಕೊಳ್ಳಬೇಕು. ತಪ್ಪು ಎಂದು ಬರೆದುಕೊಳ್ಳಿ. ಪೇಜ್ ನಂಬರ್ 52, ಲಿಸನ್ ಆ್ಯಂಡ್ ಸೇ ಅಲೌಡ್ ಎಂದು ಕೇಳಿದ್ದಾರೆ. ಇಲ್ಲಿ ನೀವು ಕೇಳಿಸಿಕೊಳ್ಳಿ ಮತ್ತು ದೊಡ್ಡದಾಗಿ ಹೇಳಿ ಎಂದು ಅರ್ಥ. ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಶಬ್ದಗಳನ್ನು ನೀವು ದೊಡ್ಡದಾಗಿ ಹೇಳಬೇಕು. ಒಂದೊಂದಾಗಿ ಹೇಳಿ. ಸ್ಟಾಪ್ಡ್, ಆಸ್ಕ್ಡ್, ಪಾಸ್ಡ್, ವಾಚ್ಡ್, ಲಾಫ್ಡ್, ರಬ್ಡ್, ಬೆಗ್ಡ್, ಕ್ಲೋಸ್ಡ್, ಜಡ್ಜ್ಡ್, ಲವ್ಡ್, ವಾಂಟೆಡ್, ಡಿಮ್ಯಾಂಡೆಡ್, ಎಕ್ಸೈಟೆಡ್, ರೌಂಡೆಡ್, ಪಾಯಿಂಟೆಡ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಈ ಎಲ್ಲ ಶಬ್ದಗಳನ್ನು ದೊಡ್ಡದಾಗಿ ಓದಿಕೊಳ್ಳಿ. ಸೇ ಅಲೌಡ್ ದೀಸ್ ವರ್ಡ್ಸ್ ವಿಚ್ ಆರ್ ಇನ್ ದ ಫಾಸ್ಟ್ ಫಾರ್ಮ್, ಕ್ಲಾಸಿಫೈ ದೆಮ್ ಆ್ಯಸ್ ಎಬೋ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೆಳಗಡೆ ಒಂದಿಷ್ಟು ಶಬ್ದಗಳನ್ನು ನೋಡಬಹುದು. ಈ ಶಬ್ದಗಳನ್ನು ನಾವು ಪಾಸ್ಟ್ ಫಾರ್ಮ್ನಲ್ಲಿ ಬರೆಯಬೇಕಾಗಿದೆ. ಎಂಡಿಂಗ್ ವಿತ್ ಟಿ, ಎಂಡಿಂಗ್ ವಿತ್ ಡಿ, ಎಂಡಿಂಗ್ ವಿತ್ ಐ ಡಿ ಎಂದು ನೀವು ಕೆಳಗಡೆ ನೋಡಬಹುದು. ಈ ರೀತಿಯಾಗಿ ನಾವು ಕೊನೆಗೊಂಡಂತಹ ಶಬ್ದಗಳನ್ನು ಬೇರೆ ಬೇರೆಯಾಗಿ ಬೇರ್ಪಡಿಸಿ ಬರೆಯಬೇಕಾಗಿದೆ. ಬರೆಯೋಣ. ಎಂಡಿಂಗ್ ವಿತ್ ಟಿಯಲ್ಲಿ ಕರೆಕ್ಟೆಡ್, ಪೋಸ್ಟೆಡ್ ಎಂದು ಬರೆದುಕೊಳ್ಳಿ. ಎಂಡಿಂಗ್ ವಿತ್ ಡಿ, ವಾಕ್ಡ್, ಅಗ್ರೀಡ್, ಪುಲ್ಡ್, ಕಲರ್ಡ್ ಈ ರೀತಿಯಾಗಿ ಬರೆದುಕೊಳ್ಳಬೇಕು. ಎಂಡಿಂಗ್ ವಿತ್ ಐ ಡಿ ಈ ರೀತಿಯಾಗಿ ಇದ್ದಲ್ಲಿ ಸ್ಮೈಲ್ಡ್, ಲೈಕ್ಡ್,
ರಿಸ್ಕ್ಡ್ ಆ್ಯಂಡ್ ಕ್ಲಿಕ್ಡ್ ಈ ರೀತಿಯಾಗಿ ಬರೆದುಕೊಳ್ಳಿ. ಇಲ್ಲಿ ನಾವು ಈಗ 3 ರೀತಿಯಾಗಿ ಬೇರ್ಪಡಿಸಿ ಬರೆದಿದ್ದೇವೆ. ಮುಂದಿನ ಪ್ರಶ್ನೆ ನೋಡೋಣ. ಸಿಂಗ್ ಆ್ಯಂಡ್ ಎಂಜಾಯ್ ಎಂದು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಚಿಕ್ಕದಾದಂತಹ ಪೋಯಮ್ ಅನ್ನು ಕೊಟ್ಟಿದ್ದಾರೆ. ನೀವು ಹೇಳಿರಿ ಮತ್ತು ಖುಷಿಪಡಿ ಎಂದು ಹೇಳಿದ್ದಾರೆ. ಈ ಪದ್ಯವನ್ನು ನೀವು ಓದಿಕೊಳ್ಳಿ. ಪೇಜ್ ನಂಬರ್ 54ರಲ್ಲಿ ಅ ಜಾಲಿ ರೈಡ್ ಆನ್ ದ ನಮ್ಮ ಮೆಟ್ರೋ ಎಂದು ಒಂದು ಪಾಠವನ್ನು ಕೊಡಲಾಗಿದೆ. ಇಲ್ಲಿ ಈಗ ನೀವು ಈ ಪಾಠವನ್ನು ಸರಿಯಾಗಿ ಓದಿಕೊಳ್ಳಬೇಕು. ಈ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಮುಂದೆ ಈ ಪಾಠದ ನಂತರ ಕೇಳಲಾಗುತ್ತದೆ. ಪೇಜ್ ನಂಬರ್ 60ರಲ್ಲಿ ನೀವು ನಮ್ಮ ಮೆಟ್ರೋ ಪಾಠದ ಪ್ರಶ್ನೋತ್ತರಗಳನ್ನು ನೋಡಬಹುದಾಗಿದೆ. ಒಂದೊಂದಾಗಿ ಉತ್ತರಿಸೋಣ. ರೀಡ್ ಆ್ಯಂಡ್ ಆನ್ಸರ್ ಓರಲಿ, ಓದಿ ಮತ್ತು ಪ್ರಶ್ನೆಗಳಿಗೆ ಮೌಖಿಕವಾಗಿ ಉತ್ತರಿಸಿ ಎಂದು ಕೊಟ್ಟಿದ್ದಾರೆ. ನೇಮ್ ಆಫ್ ಸಮ್ ಪ್ಲೇಸಸ್ ಆರ್ ಗಿವನ್ ಬಿಲೋ. ಸೇ ಎಸ್ ಇಫ್ ಟೋಕನ್ಸ್ ಆರ್ ಯೂಸ್ಡ್ ದೇರ್ ಆ್ಯಂಡ್ ಸೇ ನೋ ಇಫ್ ಟೋಕನ್ಸ್ ಆರ್ ನಾಟ್ ಯೂಸ್ಡ್ ದೇರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಸ್ಥಳಗಳ ಹೆಸರನ್ನು ಕೊಡಲಾಗಿದೆ. ಈ ಸ್ಥಳಗಳಲ್ಲಿ ಟೋಕನನ್ನು ಬಳಸುತ್ತಿದ್ದರೆ ಎಸ್ ಎಂದು, ಟೋಕನ್ಗಳನ್ನು ಬಳಸದಿದ್ದರೆ ನೋ ಎಂದು ನಾವು ಬರೆಯಬೇಕು. ಮೊದಲನೇ ಪ್ರಶ್ನೆಯಲ್ಲಿ ಕ್ಲಿನಿಕ್ ಎಂದು ಕೊಡಲಾಗಿದೆ. ಕ್ಲಿನಿಕ್ನಲ್ಲಿ ಟೋಕನ್ಗಳನ್ನು ಬಳಸಲಾಗುತ್ತದೆ, ಎಸ್ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2 ಅ ಹೋಟೆಲ್. ಹೋಟೆಲ್ಗಳಲ್ಲೂ ಕೂಡ ಟೋಕನ್ಗಳನ್ನು ಬಳಸಲಾಗುತ್ತದೆ, ಎಸ್ ಎಂದು ಬರೆದುಕೊಳ್ಳಿ. ಮೂರನೆಯದಾಗಿ ಬ್ಯಾಂಕ್ ಎಂದು ಕೊಟ್ಟಿದ್ದಾರೆ. ಬ್ಯಾಂಕ್ಗಳಲ್ಲೂ ಕೂಡ ಟೋಕನ್ಗಳನ್ನು ಬಳಸುತ್ತಾರೆ, ಎಸ್ ಎಂದು ಬರೆದುಕೊಳ್ಳಿ. ನಾಲ್ಕನೆಯದಾಗಿ ಅ ಕ್ಲಾಸ್ ಎಂದು ಕೊಟ್ಟಿದ್ದಾರೆ. ಕ್ಲಾಸ್ಗಳಲ್ಲಿ ಯಾವುದೇ ಟೋಕನನ್ನು ಬಳಸಲಾಗುವುದಿಲ್ಲ, ನೋ ಎಂದು ಬರೆಯಿರಿ. ಐದನೇ ಪ್ರಶ್ನೆಯಲ್ಲಿ ಪಾರ್ಕ್ ಎಂದು ಕೊಟ್ಟಿದ್ದಾರೆ. ಪಾರ್ಕ್ಗಳಲ್ಲೂ ಕೂಡ ಯಾವುದೇ ಟೋಕನನ್ನು ಕೊಡಲಾಗುವುದಿಲ್ಲ, ನೋ ಎಂದು ಬರೆದುಕೊಳ್ಳಿ. ಬೇಸ್ಡ್ ಆನ್ ಯುವರ್ ಆನ್ಸರ್ ಸೇ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಆರ್ ರಾಂಗ್. ನೀವು ಕೆಳಗೆ ಕೊಟ್ಟಿರುವಂತಹ ಸೆಂಟೆನ್ಸ್ಗಳನ್ನು ನೋಡಿ ಆ ಸೆಂಟೆನ್ಸ್ ಸರಿಯಾಗಿದೆಯೇ ತಪ್ಪಾಗಿದೆಯೇ ಎಂದು ಬರೆಯಬೇಕು. ಟೋಕನ್ಸ್ ಆರ್ ಯೂಸ್ಡ್ ಟು. ಮೊದಲನೆಯದಾಗಿ ಕಂಟ್ರೋಲ್ ದ ಕ್ರೌಡ್ ಎಂದು ಕೊಟ್ಟಿದ್ದಾರೆ, ಎಸ್ ಎಂದು ಬರೆದುಕೊಳ್ಳಿ. ಅಟ್ಯಾಕ್ ಪೀಪಲ್, ನೋ. ಮೇಂಟೈನ್ ಆರ್ಡರ್, ಎಸ್. ನಾಲ್ಕನೆಯದಾಗಿ ಸರ್ವ್ ಫಸ್ಟ್ ಹೂ ಕಮ್ ಫಸ್ಟ್ ಎಂದು ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನೀವು ಎಸ್ ಎಂದು ಬರೆದುಕೊಳ್ಳಬೇಕು. ಐದನೆಯದಾಗಿ ಕೀಪ್ ದ ಪ್ಲೇಸ್ ಆಲ್ವೇಸ್ ಬಿಸಿ ಎಂದು ಕೊಟ್ಟಿದ್ದಾರೆ, ನೋ ಎಂದು ಬರೆದುಕೊಳ್ಳಿ. ಮುಂದಿನ ಪ್ರಶ್ನೆ ರೀಡ್ ಆ್ಯಂಡ್ ರೈಟ್ ದ ಆನ್ಸರ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಬಿಟ್ಟ ಸ್ಥಳಗಳನ್ನು ನೀವು ತುಂಬಬೇಕು. ಮೊದಲನೆಯದಾಗಿ ಅಪೂರ್ವ ಆ್ಯಂಡ್ ಸಾತ್ವಿಕ್ ಹ್ಯಾವ್ ಕಮ್ ಫ್ರಾಮ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಅಪೂರ್ವ ಆ್ಯಂಡ್ ಸಾತ್ವಿಕ್ ಹ್ಯಾವ್ ಕಮ್ ಫ್ರಾಮ್ ನಂದೀಪುರ. ಇಲ್ಲಿ ನಾವು ನಮ್ಮ ಮೆಟ್ರೋ ಪಾಠದಿಂದ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗಿದೆ. ಪ್ರಶ್ನೆ ನಂಬರ್ 2 ನಮ್ಮ ಮೆಟ್ರೋ ಈಸ್ ಇನ್ ಡ್ಯಾಶ್ ಎಂದು ಕೊಡಲಾಗಿದೆ. ನಮ್ಮ ಮೆಟ್ರೋ ಈಸ್ ಇನ್ ಬೆಂಗಳೂರು. ಪ್ರಶ್ನೆ ನಂಬರ್ 3 ಅ ಸ್ಟೇರ್ ದ್ಯಾಟ್ ಮೂವ್ಸ್ ಇನ್ ಎಸ್ಕಲೇಟರ್. ಪ್ರಶ್ನೆ ನಂಬರ್ 4 ವಿ ವಿಲ್ ನೋ ವಿಚ್ ಟ್ರೈನ್ ಟು ಬೋರ್ಡ್ ವಿತ್ ದ ಹೆಲ್ಪ್ ಆಫ್ ಡ್ಯಾಶ್ ಎಂದು ಕೊಡಲಾಗಿದೆ. ಕಲರ್ಡ್ ಲೈನ್ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 5 ದ ಗೇಟ್ ವಿಲ್ ಲೆಟ್ ಅಸ್ ಪಾಸ್ ವೆನ್ ವಿ ಪುಟ್ ಡ್ಯಾಶ್ ಇನ್ ದ ಬಾಕ್ಸ್ ಎಟ್ ದ ಗೇಟ್ ಎಂದು ಕೊಡಲಾಗಿದೆ. ಟೋಕನ್ ಎಂದು ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 6 ವೆನ್ ದ ಟ್ರೈನ್ ಸ್ಟಾಪ್ಸ್ ಡ್ಯಾಶ್ ಡೋರ್ಸ್ ಓಪನ್ ಸ್ಲೈಡಿಂಗ್ ಎಂದು ಬರೆಯಿರಿ. 7ನೇ ಪ್ರಶ್ನೆ ವಿ ವಿಲ್ ನೋ ವೆನ್ ವಿ ಹ್ಯಾವ್ ಟು ಗೆಟ್ ಆಫ್ ಲುಕಿಂಗ್ ಎಟ್ ದ ಡ್ಯಾಶ್ ಎಂದು ಕೊಡಲಾಗಿದೆ. ಡಿಸ್ಪ್ಲೇ ವಿಂಡೋ. ಪ್ರಶ್ನೆ ನಂಬರ್ 8 ಗೋಯಿಂಗ್ ಆನ್ ದ ನಮ್ಮ ಮೆಟ್ರೋ ಈಸ್ ಡ್ಯಾಶ್. ಗೋಯಿಂಗ್ ಆನ್ ದ ನಮ್ಮ ಮೆಟ್ರೋ ಈಸ್ ಫನ್ ಎಂದು ಬರೆದುಕೊಳ್ಳಿ. ಪ್ರಾಕ್ಟೀಸ್ ಸ್ಪೀಚ್ ಎಂದು ಕೊಡಲಾಗಿದೆ. ಇಲ್ಲಿ ಡೈಲಾಗ್ಸ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಲಿಸನ್ ಟು ದ ಟೀಚರ್ ಆ್ಯಂಡ್ ಟೇಕ್ ರೋಲ್ಸ್ ಆಫ್ ಪ್ರೆಸೆಂಟ್ ದ ಡೈಲಾಗ್ಸ್ ಎಂದು ಹೇಳಲಾಗಿದೆ. ಇಲ್ಲಿ ನೀವು ಕೊಟ್ಟಿರುವಂತಹ ಡೈಲಾಗ್ಸ್ಗಳನ್ನು ನೀವು ನಿಮ್ಮ ಸಹಪಾಠಿಗಳೊಂದಿಗೆ ಇವುಗಳನ್ನೇ ನೀವು ಹೇಳಿಕೊಳ್ಳಬಹುದಾಗಿದೆ ಅಥವಾ ಕ್ಲಾಸ್ ರೂಮ್ನಲ್ಲಿ ಡ್ರಾಮಾ ರೀತಿಯಲ್ಲಿ ನೀವು ಚರ್ಚಿಸಬಹುದು.
ನಂಬರ್ 63 ಗಮನಿಸಿ. ರೈಟ್ ವೆಲ್ ಎಂದು ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಫ್ರಮ್ ದ ಒನ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಇಲ್ಲಿ ನಾವು ಬಿಟ್ಟ ಸ್ಥಳಗಳನ್ನು ತುಂಬೋಣ. ನಂದೀಪುರ 22 October 2013. ಡಿಯರ್ ದೇವಿಕಾ, ಹಾಯ್, ಐ ಆಮ್ ಫೈನ್. ವೆರ್ ಆರ್ ಯು? ಯು ನೋ ಲಾಸ್ಟ್ ವೀಕ್ ಅಪೂರ್ವ ಆ್ಯಂಡ್ ಐ ವೆಂಟ್. ಇಲ್ಲಿ ಗೋಸ್ ವೆಂಟ್ ಎಂದು ಕೊಟ್ಟಿದ್ದಾರೆ. ವೆಂಟ್ ಎಂದು ಬರೆಯಬೇಕು. ಟು ಬೆಂಗಳೂರು. ವಿ ಡ್ಯಾಶ್ ಎಂದು ಕೊಡಲಾಗಿದೆ. ಸ್ಟೇಯಿಂಗ್, ಸ್ಟೇಯ್ಡ್ ಎಂದು ಕೊಟ್ಟಿದ್ದಾರೆ. ಸ್ಟೇಯ್ಡ್ ಎಂದು ಬರೆದುಕೊಳ್ಳಿ. ವಿ ಸ್ಟೇಯ್ಡ್ ಇನ್ ಅವರ್ ಆಂಟ್ಸ್ ಹೋಮ್. ಮೈ ಆಂಟ್ ಡ್ಯಾಶ್ ಎಂದು ಕೊಡಲಾಗಿದೆ. ಟೇಕ್, ಟುಕ್, ಟೇಕಿಂಗ್, ಟುಕ್ ಎಂದು ಬರೆದುಕೊಳ್ಳಬೇಕು. ಮೈ ಆಂಟ್ ಟುಕ್ ಅಸ್ ಅ ಜಾಲಿ ರೈಡ್ ಆನ್ ದ ನಮ್ಮ ಮೆಟ್ರೋ. ವಿ ಡ್ಯಾಶ್ ಎಂದು ಕೊಡಲಾಗಿದೆ. ಗೆಟ್, ಗೆಟ್ಸ್, ಗಾಟ್ ಆಗಿದೆ. ಗಾಟ್ ಎಂದು ಬರೆದುಕೊಳ್ಳಿ. ವಿ ಗೋಟ್ ದ ಟೋಕನ್ಸ್ ಆ್ಯಂಡ್ ಪುನಃ ಡ್ಯಾಶ್ ಎಂದು ಕೊಡಲಾಗಿದೆ. ಗಾಟ್ ಆನ್, ಗೆಟ್ ಆನ್, ಗೆಟಿಂಗ್ ಆನ್ ಎಂದು ಕೊಟ್ಟಿದ್ದಾರೆ. ಗಾಟ್ ಆನ್ ಎಂದು ಬರೆದುಕೊಳ್ಳಿ. ಗಾಟ್ ಆನ್ ದ ಟ್ರೈನ್. ವಿ ಡ್ಯಾಶ್ ಇಲ್ಲಿ ರೈಡಿಂಗ್, ರೋಡ್, ರೈಡ್ ಎಂದು ಕೊಡಲಾಗಿದೆ. ರೋಡ್ ಎಂದು ಬರೆದುಕೊಳ್ಳಿ. ರೋಡ್ ಥ್ರೂ ದ ಅಂಡರ್ಗ್ರೌಂಡ್ ಆ್ಯಂಡ್ ಓವರ್ ದ ಬ್ರಿಡ್ಜ್. ರಿಯಲಿ ಇಟ್ ವಾಸ್ ಅ ಫನ್ ಟು ರೈಡ್ ಆನ್ ನಮ್ಮ ಮೆಟ್ರೋ ಅಥವಾ ಆನ್ ದ ಮೆಟ್ರೋ ಎಂದು ಕೊಡಲಾಗಿದೆ. ಸಿ ಯು ಯುವರ್ಸ್ ಸಾತ್ವಿಕ್ ಎಂದು ಕೊಟ್ಟಿದ್ದಾರೆ. ನೀವು ಬಿಟ್ಟ ಸ್ಥಳಗಳನ್ನು ಈ ರೀತಿಯಾಗಿ ಬರೆದುಕೊಳ್ಳಿ. ಪೇಜ್ ನಂಬರ್ 64ರಲ್ಲಿ ಗಮನಿಸಿ. ಕರೆಕ್ಟ್ ದ ಮಿಸ್ಟೇಕ್ಸ್ ಇನ್ ಈಚ್ ಲೈನ್. ಪ್ರತಿಯೊಂದು ಲೈನ್ನಲ್ಲಿರುವ ಮಿಸ್ಟೇಕ್ಗಳನ್ನು ನೀವು ಇಲ್ಲಿ ಗಮನಿಸಬೇಕು. ಮೊದಲನೇ ಲೈನನ್ನು ಗಮನಿಸಿ. ವಿ ವಾಂಟೆಡ್ ಟು ವೆಂಟ್ ಇನ್ ಟು ದ ಫಾರೆಸ್ಟ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ವೆಂಟ್ ಬದಲಾಗಿ ಗೋ ಎಂದು ಬರೆಯಬೇಕಾಗಿದೆ. ಗೋ ಎಂದು ಬರೆದುಕೊಳ್ಳಿ. ಟು ಪ್ಲೇ ಬಟ್ ವಿ ಕುಡ್ ನಾಟ್ ಗಾಟ್ ದೇರ್. ಗಾಟ್ ಎಂದು ಕೊಟ್ಟಿದ್ದಾರೆ. ಗೆಟ್ ಎಂದು ಬರೆದುಕೊಳ್ಳಬೇಕು. ದ ವೇ ವಿ ಹ್ಯಾಡ್ ಆ್ಯನ್ ಆಕ್ಸಿಡೆಂಟ್. ಅಪ್ಪ ಇಲ್ಲಿ ಯಾವುದೇ ಇಲ್ಲ. ನೆಕ್ಸ್ಟ್ ಇನ್ ಟು ಹ್ಯಾವ್, ಈಸ್, ಕುಡ್ ನಾಟ್. ಈ ರೀತಿಯಾಗಿ ಇಲ್ಲಿ ನೀವು ಸೆಂಟೆನ್ಸ್ನಲ್ಲಿ ಮಿಸ್ಟೇಕ್ಗಳನ್ನು ನೋಡಬಹುದಾಗಿದೆ. ಒಂದೊಂದಾಗಿ ಬರೆದುಕೊಳ್ಳಿ. ರೈಟ್ ಮೋರ್ ಎಂದು ಕೊಟ್ಟಿದ್ದಾರೆ. ಪುಟ್ ದ ವರ್ಡ್ಸ್ ಇನ್ ದ ಆರ್ಡರ್. ಒನ್ ಎಕ್ಸಾಂಪಲ್ ಈಸ್ ಡನ್ ಫಾರ್ ಯು. ಇಲ್ಲಿ ಒಂದು ಎಕ್ಸಾಂಪಲನ್ನು ಗಮನಿಸಿ. ಟು ಐ ವುಡ್ ರೈಡ್ ಅ ಬೈಕ್ ಲೈಕ್ ಎಂದು ಕೊಡಲಾಗಿದೆ. ಐ ವುಡ್ ಲೈಕ್ ಟು ರೈಡ್ ಅ ಬೈಕ್. ಈ ರೀತಿಯಾಗಿ ನೀವು ಪ್ರಶ್ನೆಯನ್ನು ಸರಿಯಾಗಿ ಜೋಡಿಸಿ ಬರೆಯಬೇಕು. ಎರಡನೇ ಪ್ರಶ್ನೆ ಗಮನಿಸಿ. ಲೈಕ್ ಸೇಲ್ ಅ ಬೋಟ್ ಐ ಟು ಎಂದು ಕೊಡಲಾಗಿದೆ. ಐ ವುಡ್ ಲೈಕ್ ಟು ಸೇಲ್ ಅ ಬೋಟ್. ಐ ವುಡ್ ಲೈಕ್ ಟು ಡ್ರೈವ್ ಅ ಬಸ್. ಐ ವುಡ್ ಲೈಕ್ ಟು ಫ್ಲೈ ಅ ಪ್ಲೇನ್. ಐ ವುಡ್ ಲೈಕ್ ಟು ಲಾಂಚ್ ಅ ರಾಕೆಟ್. ಈ ರೀತಿಯಾಗಿ ನೀವು ಸರಿಯಾಗಿ ಜೋಡಿಸಿ ಬರೆಯಬೇಕು. ಸಲೀಮ್ ಈಸ್ ಟ್ರೈಂಗ್ ಟು ಕ್ರಾಸ್ ದ ರೋಡ್. ಟೆಲ್ ಹಿಮ್ 5 ಥಿಂಗ್ಸ್ ದಟ್ ಹಿ ಮಸ್ಟ್ ಆರ್ ಮಸ್ಟ್ ನಾಟ್ ಡೂ. ರೈಟ್ ದೆಮ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಉದಾಹರಣೆ, ಹಿ ಮಸ್ಟ್ ಲುಕ್ ಟು ಹಿಸ್ ಲೆಫ್ಟ್ ಫಸ್ಟ್ ಎಂದು ಕೊಡಲಾಗಿದೆ. ಇಲ್ಲಿ ಸಲೀಂ ರೋಡನ್ನು ಕ್ರಾಸ್ ಮಾಡಲು ಹೋಗುತ್ತಿದ್ದಾನೆ. ಇವನಿಗೆ ನೀವು ಡೈರೆಕ್ಷನ್ಸನ್ನು ಕೊಡಲಾಗಿದೆ. ಮೊದಲನೆಯದಾಗಿ ಬರೆಯಿರಿ. ಹಿ ಶುಡ್ ಬಿ ಅವೇರ್ ಆಫ್ ದ ಸಿಗ್ನಲ್ಸ್. ಅವನು ಸಿಗ್ನಲ್ಸ್ಗಳನ್ನು ಸರಿಯಾಗಿ ಗಮನಿಸಬೇಕು. ಎರಡನೆಯದಾಗಿ ಹಿ ಶುಡ್ ಲುಕ್ ಇಫ್ ದೇರ್ ಆರ್ ಎನಿ ವೆಹಿಕಲ್ಸ್. ಯಾವುದಾದರೂ ವಾಹನ ಬರುತ್ತಿದೆಯೇ ಎಂದು ಗಮನಿಸಬೇಕು. ಮೂರನೆಯದಾಗಿ ಹಿ ಶುಡ್ ಲುಕ್ ಫ್ರಂಟ್ ವೈಲ್ ಕ್ರಾಸಿಂಗ್ ಎಂದು ಕೊಟ್ಟಿದ್ದಾರೆ. ಎದುರುಗಡೆ ಅವನು ನೋಡಿಕೊಳ್ಳಬೇಕು. ಹಿ ಶುಡ್ ಆಲ್ಸೋ ಟುಕ್ ಅಪ್ ಆ್ಯಂಡ್ ಡೌನ್ ವೈಲ್ ಕ್ರಾಸಿಂಗ್. ಅವನು ಮೇಲೆ ಮತ್ತು ಕೆಳಗಡೆ ಕೂಡ ನೋಡಿಕೊಳ್ಳಬೇಕು ಎಂದು ಹೇಳುತ್ತಿದ್ದಾರೆ. ರೋಡ್ ಕ್ರಾಸ್ ಮಾಡುವಾಗ ಅಕ್ಕಪಕ್ಕ ಮೇಲೆ ಕೆಳಗೆ ನೋಡಿಕೊಂಡು ರೋಡನ್ನು ಕ್ರಾಸ್ ಮಾಡಬೇಕು ಎಂದು ನಾವು ಬರೆದಿದ್ದೇವೆ. ಪೇಜ್ ನಂಬರ್ 65ರಲ್ಲಿ ಗಮನಿಸಿ. ಕಾಪಿ ದ ಫಾಲೋವಿಂಗ್ ಸೆಂಟೆನ್ಸಸ್ ಇನ್ ದ 4 ಲೈನ್ಡ್ ಬುಕ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಸೆಂಟೆನ್ಸ್ಗಳನ್ನು ಕೊಡಲಾಗಿದೆ. ಇವುಗಳನ್ನೇ ನೀವು ಕೆಳಗೆ ಕೊಟ್ಟಿರುವಂತಹ ಲೈನ್ಸ್ನಲ್ಲಿ ಬರೆಯಬೇಕು. ಮೊದಲನೆಯದಾಗಿ ಐ ವಾಂಟ್ ಟು ಮೇಕ್ ಮೆಮೊರೀಸ್ ಆಲ್ ಓವರ್ ದ ವರ್ಲ್ಡ್ ಎಂದು ಕೊಟ್ಟಿದ್ದಾರೆ. ಇದನ್ನೇ ನೀವು ಪುನಃ 3 ಬಾರಿ ಬರೆಯಿರಿ. ಎರಡನೆಯದಾಗಿ ಮೈ ಫೇವ್ರೇಟ್ ಥಿಂಗ್ ಈಸ್ ಟು ಗೋ ವೇರ್ ಐ ಹ್ಯಾವ್ ನೆವರ್ ಬೀನ್ ಎಂದು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಪುನಃ ಬರೆಯಬೇಕಾಗಿದೆ. ಮೂರನೆಯದಾಗಿ ಐ ಹ್ಯಾವ್ ಲೆಫ್ಟ್ ಮೈ ಹಾರ್ಟ್ ಇನ್ ಸೋ ಮೆನಿ ಪ್ಲೇಸಸ್ ಎಂದು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು 3 ಬಾರಿ ಸರಿಯಾಗಿ 4 ಗೆರೆಗಳಲ್ಲಿ ಬರೆಯಿರಿ. ಪೇಜ್ ನಂಬರ್ 66ರಲ್ಲಿ ಗಮನಿಸಿ. ಸ್ಪೆಲ್ಲಿಂಗ್ ಎಂದು ಕೊಟ್ಟಿದ್ದಾರೆ. ಎ ಲುಕ್ ಎಟ್ ದ ING ಫಾರ್ಮ್ಸ್ ಆಫ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್. ದೇ ಫಿಟ್ ಇನ್ ಟು 3 ಬಾಕ್ಸಸ್.
ಒನ್ ಈಸ್ ಡನ್ ಫಾರ್ ಯು ಎಂದು ಕೊಡಲಾಗಿದೆ. ಟ್ರಾವೆಲಿಂಗ್, ಲಾಫಿಂಗ್, ಸ್ಟಾಪಿಂಗ್, ಗಿವಿಂಗ್, ಸೀಯಿಂಗ್, ಲುಕಿಂಗ್, ಫ್ಲೈಯಿಂಗ್, ಸೀಯಿಂಗ್, ಗೋಯಿಂಗ್, ಡ್ಯಾನ್ಸಿಂಗ್, ರೈಟಿಂಗ್, ರೀಡಿಂಗ್, ಜಂಪಿಂಗ್, ಪುಟ್ಟಿಂಗ್, ಕಿಕ್ಕಿಂಗ್, ಮೂವಿಂಗ್, ಡ್ರೈವಿಂಗ್, ರೈಡಿಂಗ್, ಫೀಲಿಂಗ್, ಈಟಿಂಗ್, ಪ್ಲೇಯಿಂಗ್, ರೂಲಿಂಗ್ ಎಂದು ಕೊಡಲಾಗಿದೆ. ಇಲ್ಲಿ ಬಾಕ್ಸ್ಗಳಲ್ಲಿ ಕೊಟ್ಟಿರುವಂತೆ ನೀವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಶಬ್ದಗಳನ್ನು ಬಿಡಿಸಿ ಬರೆಯಬೇಕು. ಮೊದಲನೆಯದಾಗಿ ನೀವು ಗಮನಿಸಬಹುದು, ಮೊದಲನೇ ಬಾಕ್ಸ್ನಲ್ಲಿ ಸಿಟ್ ಪ್ಲಸ್ ಟಿ ಪ್ಲಸ್ ING ಸಿಟ್ಟಿಂಗ್ ಎಂದು ಬರೆದಿದ್ದಾರೆ. ಎರಡನೇ ಬಾಕ್ಸ್ನಲ್ಲಿ ಟಾಕ್ ಪ್ಲಸ್ ING ಟಾಕಿಂಗ್, ಮೂರನೇ ಬಾಕ್ಸ್ನಲ್ಲಿ ಟಾಕ್ ಪ್ಲಸ್ ING ಟಾಕಿಂಗ್ ಎಂದು ಕೊಡಲಾಗಿದೆ. ಇಲ್ಲಿ ನಾವು ಈಗ ಕೊಟ್ಟಿರುವಂತಹ ಎಲ್ಲ ಶಬ್ದಗಳನ್ನು ಬಿಡಿಸಿ ಬರೆದಿದ್ದೇವೆ, ನೋಡಿಕೊಳ್ಳಿ. ಮೊದಲನೆಯದಾಗಿ ಸಿಟ್ ಪ್ಲಸ್ ಟಿ ಪ್ಲಸ್ ING ಸಿಟ್ಟಿಂಗ್, ಎರಡನೆಯದಾಗಿ ಟ್ರಾವೆಲ್ ಪ್ಲಸ್ L ಪ್ಲಸ್ ING ಟ್ರಾವೆಲಿಂಗ್, ಮೂರನೆಯದಾಗಿ ಸ್ಟಾಪ್ ಪ್ಲಸ್ P ಪ್ಲಸ್ ING ಸ್ಟಾಪಿಂಗ್, ಪುಟ್ ಪ್ಲಸ್ ಟಿ ಪ್ಲಸ್ ING ಪುಟ್ಟಿಂಗ್, ಟಾಕಿಂಗ್ ಇಲ್ಲಿ ಟಾಕ್ ಪ್ಲಸ್ ING ಟಾಕಿಂಗ್ ಆಗಿದೆ. ಲಾಫ್ ಪ್ಲಸ್ ING ಲಾಫಿಂಗ್, ಸಿ ಪ್ಲಸ್ ING ಸೀಯಿಂಗ್, ಲುಕ್ ಪ್ಲಸ್ ING ಲುಕ್ಕಿಂಗ್, ಫ್ಲೈ ಪ್ಲಸ್ ING ಫ್ಲೈಯಿಂಗ್ ಎಂದು ಎರಡನೇ ಕಾಲಮ್ನಲ್ಲಿ ಬರೆದಿದ್ದೇವೆ. ಟಾಕ್ ಪ್ಲಸ್ ING ಟಾಕಿಂಗ್, ಗಿವ್ ಪ್ಲಸ್ ING ಗಿವಿಂಗ್, ಡ್ಯಾನ್ಸ್ ಪ್ಲಸ್ ING ಡ್ಯಾನ್ಸಿಂಗ್, ರೈಟ್ ಪ್ಲಸ್ ING ರೈಟಿಂಗ್ ಎಂದು ಬರೆದುಕೊಳ್ಳಿ. ಈ ರೀತಿಯಾಗಿ ನೀವು ಕೊಟ್ಟಿರುವಂತಹ ಎಲ್ಲ ಶಬ್ದಗಳನ್ನು ಬಿಡಿಸಿ ಬರೆಯಬೇಕು. Riddles fun. Find their answers from the words from. Riddles are given in brackets. ಬ್ರಾಕೆಟ್ನಲ್ಲಿ ನೀವು ಪದಗಳನ್ನು ಗಮನಿಸಿ. ಬಸ್, ಟ್ರಾಫಿಕ್ ಸಿಗ್ನಲ್, ಬ್ರಿಡ್ಜ್ ಎಂದು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಆನ್ ಅವರ್ ಡೀಪ್ ರಿವರ್ ಇಟ್ ಜಾಯಿನ್ಸ್ ದ ಟೂ ಬ್ಯಾಂಕ್ಸ್. ವೆನ್ ಇಟ್ ಹೆಲ್ಪ್ಡ್ ಮೀ ಕ್ರಾಸ್ ಇಟ್ ಐ ಸೆಡ್ ಮೆನಿ ಥ್ಯಾಂಕ್ಸ್. ಇಲ್ಲಿ ಬ್ರಿಡ್ಜ್ ಎಂದು ನೀವು ಬರೆದುಕೊಳ್ಳಬೇಕು. ಎರಡನೆಯದಾಗಿ ದಿಸ್ ಹೌಸ್ ಆನ್ ವೀಲ್ಸ್ ಈಸ್ ರನ್ನಿಂಗ್ ಅ ರೇಸ್ ಟೇಕಿಂಗ್ ಪೀಪಲ್ ಫ್ರಾಮ್ ಪ್ಲೇಸ್ ಟು ಪ್ಲೇಸ್ ಎಂದು ಕೊಡಲಾಗಿದೆ. ಇಲ್ಲಿ ಇದೊಂದು ರೀತಿಯ ಮನೆ, ಇದು ರೇಸ್ನಲ್ಲಿ ಓಡಿದಂತೆ ಜನರನ್ನು ಸ್ಥಳದಿಂದ ಸ್ಥಳಕ್ಕೆ ತಲುಪಿಸುತ್ತದೆ ಎಂದು ಹೇಳುತ್ತಿದ್ದಾರೆ. ಇದು ಬಸ್ ಎಂದು ನೀವು ಬರೆದುಕೊಳ್ಳಬೇಕು. ಮೂರನೆಯದಾಗಿ 3 eyes have I all in row when the red one opens all freeze ಎಂದು ಕೊಡಲಾಗಿದೆ. ಇಲ್ಲಿ ನೀವು ಟ್ರಾಫಿಕ್ ಸಿಗ್ನಲ್ ಎಂದು ಬರೆದುಕೊಳ್ಳಿ. ಪೇಜ್ ನಂಬರ್ 67ರಲ್ಲಿ ರೀಡ್ ಆ್ಯಂಡ್ ಎಂಜಾಯ್ ಎಂದು ಕೊಟ್ಟಿದ್ದಾರೆ. ರನ್ ಎಂದು ಒಂದು ಪದ್ಯವನ್ನು ಕೊಡಲಾಗಿದೆ. ಮ್ಯಾರಿ ಡಾಟ್ ಅವರು ಬರೆದಿರುವಂಥದ್ದು. ಈ ಪದ್ಯವನ್ನು ನೀವು ಓದಿಕೊಂಡು ಹಾಡಬಹುದು. ಅವೇ ಫ್ರಮ್ ದ ಸಿಟಿ ಆ್ಯಂಡ್ ಇನ್ ಟು ದ ಸನ್, ಔಟ್ ಟು ದ ಕಂಟ್ರಿ, ರನ್ ರನ್ ರನ್, ರನ್ ಇನ್ ದ ರೈನ್ ಡ್ರಾಪ್ಸ್, ರನ್ ನೀಚ್ ದ ಟ್ರೀಸ್, ರನ್ ಲಿಟಲ್ ರೇಸಸ್ ವಿತ್ ಈಚ್ ಲಿಟಲ್ ಬ್ರೀಸ್, ರನ್ ಡೌನ್ ದ ಹಿಲ್ ಸೈಡ್ಸ್, ರನ್ ಅಪ್ ದ ಲೇನ್, ರನ್ ಥ್ರೂ ದ ಮೀಡೋ, ದೆನ್ ರನ್ ಬ್ಯಾಕ್ ಅಗೇನ್, ರನ್ ಆ್ಯಂಡ್ ದ ಮೆರ್ರಿ, ಆಲ್ ಥ್ರೂ ದ ಡೇ, ರನ್ ಟು ದ ಕಂಟ್ರಿ, ಅವೇ ಅವೇ ಎಂದು ಕೊಟ್ಟಿದ್ದಾರೆ. ಈ ಪದ್ಯವನ್ನು ನೀವು ಇನ್ನೊಮ್ಮೆ ಓದಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಯೂನಿಟ್ 4 ಟ್ರಾವೆಲ್ ಪದ್ಯದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಯೂನಿಟ್ 5 ಹಾಬೀಸ್ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 4ನೇ ತರಗತಿ ಇಂಗ್ಲಿಷ್ ಭಾಗ 1ರ ಎಲ್ಲ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 4th ಕ್ಲಾಸ್ ಇಂಗ್ಲಿಷ್ ಪಾರ್ಟ್ 1 ಅನ್ನು ಗಮನಿಸಿ.